Welcome to Cooking with Uma channel. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೆಸಿಪಿ ಬಂಗಡ ಫಿಶ್ ಕರಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ನೋಡೋಣ. 1/4 ಟೀ ಸ್ಪೂನ್ ಮೆಂತ್ಯ, ಅರ್ಧ ಟೀ ಸ್ಪೂನ್ ಜೀರಿಗೆ, 3 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ ವಾಮ, 1/4 ಟೀ ಸ್ಪೂನು ಮೆಣಸಿನಕಾಳು. ಬಂಗಡ ಫಿಶ್ಗೆ ಉಪ್ಪು ಹಾಕಿ ಇಟ್ಟಿದ್ದೀನಿ ಕ್ಲೀನ್ ಮಾಡಿ. ಇಲ್ಲಿ 1/4 ಕಡಿ ತೆಂಗಿನಕಾಯಿ ತಗೊಂಡಿದ್ದೀನಿ. ಹುಣಸೆ ಹಣ್ಣು ಲಿಂಬು ಗಾತ್ರದ್ದು, 7ರಿಂದ 8 ಬೆಳ್ಳುಳ್ಳಿ ಹೆಸಳು, 12 ಒಣಮೆಣಸು, 2 ಇಂಚಷ್ಟು ಉದ್ದ ಶುಂಠಿ, 2 ಹಸಿಮೆಣಸು, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಮೆಂತ್ಯ, ಜೀರಿಗೆ, ಮೆಣಸಿನಕಾಳು, ಕೊತ್ತಂಬರಿ ಬೀಜ, ವಾಮ ಇದನ್ನು ಹುರಿದು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಜೊತೆನೇ ಹಾಕ್ತಾ ಇದ್ದೀನಿ ರುಬ್ಬಕ್ಕೆ. ಈಗ ಹುಣಸೆಹಣ್ಣು, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಹಾಕ್ಕೊಳ್ಳಿ. ಮೆಣಸನ್ನ ಇಲ್ಲಿ 12 ಮೆಣಸನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ 15ರಿಂದ 20ವರೆಗೂ ಹಾಕ್ಕೋಬೋದು, ಖಾರ ಹೆಚ್ಚು ಬೇಕು ಅಂತ ಅಂದರೆ. ಇಷ್ಟನ್ನು ನಾ ಇಲ್ಲಿ ನುಣ್ಣಗೆ ರುಬ್ಬಿ ಮಡಕೆಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪು ಹಾಕಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನನೂ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಾರು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ರುಬ್ಬಕ್ಕೆ ಹಾಕಿಲ್ಲ, ಸಾರಿಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಹಾಗೆ 2 ಹಸಿಮೆಣಸನ್ನು ಹಾಕಿ ಈಗ ಇದಕ್ಕೆ ಫಿಶನ್ನು ಹಾಕಿ. ಫಿಶ್ಶಿಗೆ ನಾನು ಮೊದಲೇ ಚಿಟಿಕೆ ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೆ. ಅರ್ಧ ಬೆಂದ ಮೇಲೆ ಫಿಶ್ಶು ಇನ್ನೇನು ಇಡ್ಸೋಕ್ಕೆ 5 ನಿಮಿಷ ಇರುವಾಗ ಶುಂಠಿನ ಹಾಕಿ 5 ನಿಮಿಷ ಚೆನ್ನಾಗಿ ಬೇಯಿಸಿ. ಬೆಂದ ಮೇಲೆ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಕರಾವಳಿ ಸ್ಟೈಲ್ ಕೋಕೋನಟ್ ಫಿಶ್ ಕರಿ ರೆಡಿಯಾಗಿದೆ. ಇದು ಬಾಯ್ಲ್ಡ್ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ ಕಾಮೆಂಟ್ ಸೆಕ್ಷನ್ನಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.